ನನ್ನ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ 7 ಉಚಿತ ವೈದ್ಯರು ಅಥವಾ 7 ಫ್ರೀ ಡಾಕ್ಟರ್ಸ್. ಈ ಫ್ರೀ ಡಾಕ್ಟರ್ಗಳು ಎಲ್ಲಿ ಸಿಗ್ತಾರೆ, ಹೇಗೆ ಸಿಗ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಒಂದು ಘಟನೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಒಬ್ರು ಅಗರ್ಭ ಶ್ರೀಮಂತರಿರ್ತಾರೆ. ಅವರಿಗೆ ಅನಾರೋಗ್ಯ ಸಮಸ್ಯೆ ಕಮ್ಮಿ ಇರುತ್ತೆ. ಆದ್ರೆ ಒಂದು ಸಾರಿ ಅವರ ಮೂತ್ರ ಕಟ್ಟಿಕೊಂಡು ಬಿಡುತ್ತದೆ. ಅವರಿಗೆ ಮೂತ್ರ ಬರದೆ ಬಾಧೆ ಉಂಟಾಗಿ ಡಾಕ್ಟರ್ ಬಳಿ ಹೋಗ್ತಾರೆ. ಡಾಕ್ಟರ್ ಅವರನ್ನ ಪರೀಕ್ಷಿಸಿ ಆಪರೇಷನ್ ಮಾಡಿ ಮೂತ್ರ ಸಲೀಸಾಗಿ ಹೋಗುವಂತೆ ಮಾಡ್ತಾರೆ. ನಂತರ ಅವರು ಚೇತರಿಸಿಕೊಂಡ ಹಾಗೆ ಡಾಕ್ಟರ್ ಬಂದು ಅವರನ್ನು ವಿಚಾರಿಸಿದಾಗ ಡಾಕ್ಟರ್ ಬಳಿ ಆ ಅಗರ್ಭ ಶ್ರೀಮಂತರು ಹೇಳ್ತಾರೆ, ಡಾಕ್ಟ್ರೇ, ನನ್ನ ಮೂತ್ರ ಸಲೀಸಾಗಿ ಹೋಗುವಂತೆ ಆಗಿದೆ, ನಿಮ್ಮ ಫೀಸ್ ಎಷ್ಟು ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಬಿಲ್ ಆಗಿದೆ, ಅದು 1 ಲಕ್ಷ ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. ಆಗ ಅಗರ್ಭ ಶ್ರೀಮಂತರು ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದನ್ನ ನೋಡಿ ಡಾಕ್ಟರ್ ಇದ್ದವರು, ನಿಮಗೆ 1 ಲಕ್ಷ ರೂಪಾಯಿ ನನ್ನ ಫೀಸ್ ಜಾಸ್ತಿ ಅಂತ ಕಂಡ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಸರ್, ದಯವಿಟ್ಟು ಅಳಬೇಡಿ ಅಂತ ಹೇಳ್ತಾರೆ. ಆಗ ಆ ಅಗರ್ಭ ಶ್ರೀಮಂತರು ಹೇಳ್ತಾರೆ, ಇಲ್ಲ ಡಾಕ್ಟ್ರೆ, ನಾನು ಅಳ್ತಾ ಇರೋದು ನಿಮ್ಮ ಫೀಸ್ ಬಗ್ಗೆ ಅಲ್ಲ. ನಿಮ್ಮದು ಫೀಸು 1 ಲಕ್ಷ ಇರಲಿ 2 ಲಕ್ಷ ಇರಲಿ ಕೊಡುವ ಯೋಗ್ಯತೆ ನನಗಿದೆ. ಆದರೆ ನನಗೀಗ 72 ವರ್ಷ. 72 ವರ್ಷದಲ್ಲಿ ಕೇವಲ 2 ಗಂಟೆ ಮೂತ್ರ ನಿಂತಿದ್ದಕ್ಕಾಗಿ ನಿಮ್ಮ ಫೀಸು 1 ಲಕ್ಷ ಆಯ್ತಲ್ಲ. ಒಮ್ಮೆ ಆ ಭಗವಂತನೇ ಧರೆಗಿಳಿದು ಬಂದು ಈ 72 ವರ್ಷ ಸಲೀಸಾಗಿ ಮೂತ್ರ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನಲ್ಲ, ಅದಕ್ಕೆ ನೀನೇನು ಫೀಸ್ ಕೊಡ್ತೀಯಾ ಅಂತ ಕೇಳಿದ್ರೆ, ನಾನು ದುಡಿದಿದ್ದನ್ನ ಸಂಪಾದಿಸಿದ್ದನ್ನ ಎಲ್ಲವನ್ನೂ ಕೊಟ್ಟರೂ ಸಹ ಅದನ್ನು ತೀರಿಸಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಅವರ ಮಾತುಕತೆಯನ್ನ ಮುಗಿಸ್ತಾರೆ. ಈ ವಿಷಯವನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಎಲ್ಲರಿಗೂ ಆರೋಗ್ಯ ಮುಖ್ಯ. ಆದರೂ ಸಹ ಅನಾರೋಗ್ಯ ಆದಾಗ ಡಾಕ್ಟರ್ ಬಳಿ ಹೋಗುವುದು ತಪ್ಪುವುದಿಲ್ಲ, ಡಾಕ್ಟರ್ ಬಳಿ ಹೋಗಲೇಬೇಕು. ಆದರೆ ದಿನನಿತ್ಯದ ಡಾಕ್ಟರ್ಗಳು ನಮಗೆ ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವರು ಉಚಿತ ಡಾಕ್ಟರ್ಗಳು. ಈ ಡಾಕ್ಟರ್ ಬಳಿ ನಾವು ಹೋಗಬೇಕೆ ಹೊರತು ಅವರು ನಮ್ಮ ಹತ್ರ ಬರೋದು ಕಡಿಮೆ. ಹಾಗಾಗಿ ಈ ಉಚಿತ ಡಾಕ್ಟರ್ಗಳು ಯಾರು ಅಂತ ಹೇಳಿ ನೋಡೋಣ ಬನ್ನಿ. ಈ 7 ಉಚಿತ ಡಾಕ್ಟರ್ಗಳಲ್ಲಿ ಮೊದಲಿಗೆ ಈಗ ಬರ್ತಾ ಇದ್ದಾರೆ ಡಾಕ್ಟರ್ ಸೂರ್ಯ. ಡಾಕ್ಟರ್ ಸೂರ್ಯ ಅವರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಇವರು ವಿಟಮಿನ್ ಡಿ ಕೊಡುವವರು. ಸೂರ್ಯನ ಬೆಳಕಿಗೆ ಚರ್ಮವನ್ನು ಒಡ್ಡಿಕೊಂಡಾಗ ವಿಟಮಿನ್ D3 ಉತ್ಪಾದನೆಯಾಗುತ್ತದೆ. ಇದು ದೇಹವು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ಇನ್ನು ವಿಟಮಿನ್ ಡಿ ದೇಹದ ರೋಗನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ಸೂರ್ಯ ಕಂಡರೆ ಲವಲವಿಕೆ ಇರುತ್ತದೆ. ಸೂರ್ಯನ ಬೆಳಕು ಖಿನ್ನತೆಯನ್ನು ಕಡಿಮೆ ಮಾಡಿ ಮನಸ್ಸಿನ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂತೆ. ಬೆಳಿಗ್ಗೆ 10 ರಿಂದ ಸಂಜೆ 4 ನಡುವೆ ಸೂರ್ಯನ ಕಿರಣಗಳು ಹೆಚ್ಚು ತೀವ್ರವಾಗಿರುತ್ತದೆ. ಹಾಗಾಗಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳಲು ಸೂಕ್ತ ಕಾಲವಲ್ಲ. ಕೋವಿಡ್ ಸಮಯದಲ್ಲಿ ಸಹ ರೋಗಿಗಳು ಚೇತರಿಸಿಕೊಳ್ಳಲು ಈ ಸೂರ್ಯನ ಕಿರಣಗಳೇ ಬೇಕಿತ್ತು. ಇನ್ನು ವಿದೇಶದ ಚಳಿ ಪ್ರದೇಶದ ಜನರು ನಮ್ಮ ಕಡಲ ತೀರದಲ್ಲಿ ಸೂರ್ಯನಿಗಾಗಿ ಅಲ್ಲಿಂದ ಬಂದು ಇಲ್ಲಿ ಮೈಚಾಚಿಕೊಳ್ಳುವುದನ್ನು ಎಲ್ಲೆಡೆ ನೋಡುತ್ತೇವೆ. ಹಾಗೆ ಎಸಿಯಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸೂರ್ಯ ಕಿರಣಗಳ ಅವಶ್ಯಕತೆ ಇರುತ್ತದೆ. ಇಷ್ಟೆಲ್ಲ ಚಿಕಿತ್ಸೆ ನೀಡುವ ಡಾಕ್ಟರ್ ಸೂರ್ಯ ನಮ್ಮಿಂದ ಯಾವುದೇ ಫೀಸ್ ಪಡೆಯುವುದಿಲ್ಲ. ನಿತ್ಯ ಅಥವಾ ಆಗಾಗ ಡಾಕ್ಟರ್ ಸೂರ್ಯನ ಬಳಿ ಹೋಗುವ ಅಭ್ಯಾಸ ಇಟ್ಟುಕೊಂಡರೆ ಆರೋಗ್ಯ ಸುಧಾರಿಸುವುದು ಗ್ಯಾರಂಟಿ. ಡಾಕ್ಟರ್ ಸೂರ್ಯ ಅವರ ನಂತರ ಬರ್ತಾ ಇದ್ದಾರೆ ಡಾಕ್ಟರ್ ಪೌಷ್ಟಿಕ್. ದಿನದ ಹಲವು ಸಮಯ ಡಾಕ್ಟರ್ ಪೌಷ್ಟಿಕ್ ನಮಗೆ ಬೇಕು. ಪೌಷ್ಟಿಕ ಆಹಾರದಲ್ಲಿ ಪ್ರೋಟೀನ್ ಮುಖ್ಯ. ದೇಹದ ಜೀವಕೋಶಗಳ ನಿರ್ಮಾಣಕ್ಕೆ ಮತ್ತು ನಿರ್ವಹಣೆಗೆ ಪ್ರೋಟೀನ್ ಯುಕ್ತ ಆಹಾರ ಬೇಕು. ನಾವು ತಿನ್ನುವ ಬೇಳೆಕಾಳು, ಬೀನ್ಸ್, ಮೊಟ್ಟೆ, ಮೀನು, ಕೋಳಿಗಳಲ್ಲಿ ಇದು ಸಿಗುವುದು. ಅವರವರ ಆಹಾರಕ್ಕೆ ಅನುಗುಣವಾಗಿ ಪ್ರೋಟೀನ್ ಆಯ್ದುಕೊಳ್ಳಬಹುದು. ಇನ್ನು ದೇಹಕ್ಕೆ ಬೇಕಾಗುವ ಕಾರ್ಬೋಹೈಡ್ರೇಟ್ ಅನ್ನು ಧಾನ್ಯಗಳು, ಹಣ್ಣುಗಳು, ತರಕಾರಿಗಳ ಮೂಲಕ ಪಡೆದುಕೊಳ್ಳಬಹುದು.
ಇನ್ನು ಆಹಾರ ಕ್ರಮದಲ್ಲಿ ಎಣ್ಣೆ, ಬೀಜ ಇವುಗಳು ದೇಹಕ್ಕೆ ಬೇಕಾಗುವ ಕೊಬ್ಬಿನ ಅಂಶವನ್ನು ಸಹ ನೀಡುತ್ತದೆ. ಮೂಳೆಗಳು, ಹಲ್ಲುಗಳ ಬೆಳವಣಿಗೆ, ಸ್ನಾಯು ಮತ್ತು ನರಗಳ ಕಾರ್ಯಕ್ಕೆ ದ್ವಿದಳ ಧಾನ್ಯಗಳು, ಹಾಲು, ಸೊಪ್ಪುಗಳು ಬೇಕು. ಎಲ್ಲವನ್ನೂ ಸಮತೋಲಿತವಾಗಿ ಬಳಸಿದಾಗ ಡಾಕ್ಟರ್ ಪೌಷ್ಟಿಕ್ ನಮ್ಮ ಆರೋಗ್ಯ ಕಾಪಾಡಬಲ್ಲರು. ಫೀಸ್ ಇಲ್ಲದ ಈ ಡಾಕ್ಟರ್ ಪೌಷ್ಟಿಕ್ ಹೇಳಿದ ಹಾಗೆ ನಿತ್ಯ ತಿನ್ನುವ ಆಹಾರದಲ್ಲಿ ಪೌಷ್ಟಿಕಾಂಶ ಇರುವಂತೆ ನೋಡಿಕೊಂಡರೆ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಡಾಕ್ಟರ್ ಪೌಷ್ಟಿಕ್ ಹೇಗಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಹಾಗೆ ಈ ಡಾಕ್ಟರ್ ಪೌಷ್ಟಿಕ್ ನಂತರ ನಮಗೆ ಜೊತೆಗೆ ಬರ್ತಾ ಇದ್ದಾರೆ ಡಾಕ್ಟರ್ ಉದಕ್. ದೇಹದ ಕಾರ್ಯಚಟುವಟಿಕೆಗಳಿಗೆ ನೀರು ಬೇಕು. ನೀರು ರಕ್ತ, ಜೀರ್ಣಕಾರಿ ರಸಗಳು ಮತ್ತು ಬೆವರಿಗೆ ಆಧಾರವಾಗಿದೆ. ಇದು ದೇಹದಲ್ಲಿ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ಬೆವರುವಿಕೆ ಮೂಲಕ ದೇಹದ ತಾಪಮಾನವನ್ನು ನಿಯಂತ್ರಿಸಲು ನೀರು ಅಗತ್ಯ. ನೀರು ಮೂತ್ರ, ಮಲ ಮತ್ತು ಬೆವರಿನ ಮೂಲಕ ದೇಹದಿಂದ ವಿಷಕಾರಿ ತ್ಯಾಜ್ಯಗಳನ್ನು ಸಹ ಹೊರಹಾಕಲು ಸಹಾಯ ಮಾಡುತ್ತದೆ. ನೀರು ಕುಡಿಯುವುದರಿಂದ ಕೀಲುಗಳು, ಸ್ನಾಯುಗಳು ಮತ್ತು ಬೆನ್ನುಹುರಿಯ ಆರೋಗ್ಯ ಸರಿ ಇರುತ್ತದೆ. ನೀರು ಕುಡಿಯುವುದರಿಂದ ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿ ಗಮನ, ಜಾಗರೂಕತೆ ಮತ್ತು ಸ್ಮರಣೆಯನ್ನು ಸಹ ಸುಧಾರಿಸುತ್ತದೆ. ಇನ್ನು ದಿನದಲ್ಲಿ ಎಷ್ಟು ನೀರು ಕುಡಿಯಬೇಕು, ಎಷ್ಟು ಪ್ರಮಾಣ ಕುಡಿಯಬಾರದು ಎನ್ನುವುದು ಅವರವರ ದೇಹ ಪ್ರಕೃತಿಯನ್ನು ಅವಲಂಬಿಸಿರುತ್ತದೆ. ಒಟ್ಟಾರೆ ಡಾಕ್ಟರ್ ಉದಕ್ ಸದಾ ಸಿಗುವವರು ಮತ್ತು ಉಚಿತವಾಗಿ ನಮ್ಮನ್ನು ಕಾಪಾಡುವವರು. ಡಾಕ್ಟರ್ ಉದಕ್ ನಮಗೆ ಹೇಗೆ ಸಹಾಯ ಮಾಡಬಲ್ಲರು ಅಂತ ಗೊತ್ತಾಯ್ತಲ್ಲ. ಹಾಗೆ ಈ ಡಾಕ್ಟರ್ ಉದಕ್ ನಂತರ ಈಗ ಯಾರು ಬರ್ತಾರೆ ಅಂತ ನೋಡೋಣ. ಡಾಕ್ಟರ್ ದೈಹಿಕ್. ಈ ಡಾಕ್ಟರ್ ದೈಹಿಕ್ ಸಹ ನಮಗೆ ಸಹಕಾರಿ. ಡಾಕ್ಟರ್ ದೈಹಿಕ್ ಬಗ್ಗೆ ತಿಳ್ಕೊಂಡ್ರಲ್ಲ. ದೈಹಿಕ ವ್ಯಾಯಾಮ ದೇಹ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದು ಹೃದಯದ ರಕ್ತನಾಳದ ಕಾಯಿಲೆಗಳು, ಮಧುಮೇಹ ಮತ್ತು ತೂಕ ನಿಯಂತ್ರಿಸಲು ಸಹಾಯಕವಾಗಿರುತ್ತದೆ. ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲಪಡಿಸಲು, ಮನಸ್ಥಿತಿಯನ್ನು ಸುಧಾರಿಸಿ, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಉತ್ತಮ ನಿದ್ರೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ಜೀವನ ಗುಣಮಟ್ಟವನ್ನು ಹೆಚ್ಚಿಸಲು ನಿಯಮಿತ ದೈಹಿಕ ಚಟುವಟಿಕೆ ಅತ್ಯಗತ್ಯ. ಹಾಗೆಂದು ಅತಿಯಾದ ದೈಹಿಕ ವ್ಯಾಯಾಮ ಸಹ ಒಳ್ಳೆಯದಲ್ಲ. ಹೀಗೆ ಫೀಸ್ ಕೊಡದೆ ಮನೆಯಲ್ಲೇ ಸರಳ ವ್ಯಾಯಾಮ ಮಾಡಿಸಲು ಡಾಕ್ಟರ್ ದೈಹಿಕ್ ಸಹಕಾರಿ ಆಗುವರು. ಈಗ ಡಾಕ್ಟರ್ ಆಪ್ತಾ ಬರ್ತಾ ಇದ್ದಾರೆ. ಡಾಕ್ಟರ್ ಆಪ್ತಾ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಡಾಕ್ಟರ್ ದುಡ್ಡು ಕೊಟ್ಟರೆ ಸಿಗುವುದಿಲ್ಲ. ಸಂಘಜೀವಿಯಾದ ಮನುಷ್ಯನಿಗೆ ಎಲ್ಲರ ಜೊತೆ ಆಪ್ತರು ಬೇಕಾಗುತ್ತಾರೆ. ಅವರು ಸಂಬಂಧಿಗಳು ಇರಬಹುದು, ಇಲ್ಲ ಸ್ನೇಹಿತರು ಇರಬಹುದು. ಬರೀ ಹಣವಿದ್ದರೆ ಪ್ರೀತಿ, ಮಮತೆ ಕೊಳ್ಳಲು ಸಾಧ್ಯವಿಲ್ಲ. ಇತರರೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿರುವ ಜನರು ಕಡಿಮೆ ಮಟ್ಟದ ಆತಂಕ ಮತ್ತು ಖಿನ್ನತೆಯನ್ನು ಹೊಂದಿರುತ್ತಾರೆ. ಆಪ್ತ ಮಿತ್ರರು ಜೊತೆಗಿರುವವರಿಗೆ ದೀರ್ಘಾಯುಷ್ಯದ ಸಾಧ್ಯತೆ 50% ಹೆಚ್ಚು ಇರುತ್ತದೆ. ಕೆಲವೊಮ್ಮೆ ಆಪ್ತರ ಶುಭ ಹಾರೈಕೆ ರೋಗ ನಿರೋಧಕ ಶಕ್ತಿ ಇದ್ದ ಹಾಗೆ ಕೆಲಸ ಮಾಡುತ್ತದೆ. ಹಾಗಾಗಿ ಆಪ್ತರ ಶುಭ ಹಾರೈಕೆ ಹಿತವಾದ ಆರೈಕೆ. ಇಷ್ಟೆಲ್ಲ ಕೊಡುವ ಫೀಸ್ ಕೇಳದ ಡಾಕ್ಟರ್ ಆಪ್ತರನ್ನು ಸದಾ ಹೊಂದುವ ಮನಸ್ಸು ಇರಬೇಕು. ಈ ಡಾಕ್ಟರ್ ಆಪ್ತ ನಂತರ ನಮಗೆ ದಿನನಿತ್ಯ ಬೇಕಾದಂತಹ ನೆಚ್ಚಿನ ಡಾಕ್ಟರ್ ನಿದ್ರಾ. ನಿದ್ರೆಯ ಸಮಯದಲ್ಲಿ ದೇಹವು ಜೀವಕೋಶಗಳನ್ನು ಸರಿಪಡಿಸುತ್ತದೆ ಮತ್ತು ಸ್ನಾಯುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಇದು ಶಾರೀರಿಕ ಯೋಗಕ್ಷೇಮಕ್ಕೆ ಅವಶ್ಯಕ. ಹಾಗೆಯೇ ನಿದ್ರೆಯು ಮೆದುಳಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಇದು ಖಿನ್ನತೆ ಮತ್ತು ಆತಂಕದಂತಹ ಮಾನಸಿಕ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಹೀಗೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಸಾಕಷ್ಟು ನಿದ್ರೆ ಒತ್ತಡದ ಪ್ರತಿಕ್ರಿಯೆಗೆ ಸಂಬಂಧಿಸಿದ ಹಾರ್ಮೋನುಗಳನ್ನು ನಿಯಂತ್ರಿಸುತ್ತದೆ. ಇದು ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಸಾಧಾರಣವಾಗಿ ನಿದ್ರೆ ಬರುವುದಿಲ್ಲ ಎನ್ನುವವರು ನಿಷ್ಕಲ್ಮಶ ಮನಸ್ಸಿನ ಮಗು ನಿದ್ರಿಸುವುದನ್ನು ನೋಡಿ ಕಲಿಯಬೇಕು. ನಿದ್ರಿಸುವ ಮೊದಲು ಯೋಚನೆಗಳನ್ನು ಮನಸ್ಸಿನಿಂದ ಹೊರಗಿಡಬೇಕು. ಇನ್ನು ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಿ ಬೆಳಗ್ಗೆ ಒಂದೇ ಸಮಯದಲ್ಲಿ ಏಳುವುದನ್ನು ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಹಾಗೆಯೇ ಮಲಗುವ ಕೋಣೆ ಕತ್ತಲೆಯಾಗಿ, ಶಾಂತವಾಗಿ ಮತ್ತು ತಂಪಾಗಿ ಇರುವಂತೆ ನೋಡಿಕೊಳ್ಳುವುದು ಸಹ ಅವಶ್ಯಕ. ಡಾಕ್ಟರ್ ನಿದ್ರಾ ಎಲ್ಲರಿಗೂ ಬೇಕೇ ಬೇಕು. ದುಡಿಯುವ ಭರದಲ್ಲಿ ಡಾಕ್ಟರ್ ನಿದ್ರಾರನ್ನು ಮರೆತರೆ ಆರೋಗ್ಯ ಕೆಡುವುದು ಸಹಜ.
ಪುಕ್ಕಟೆ ಡಾಕ್ಟರ್ ನಿದ್ರಾ ಹೇಳಿದ ಮಾತನ್ನು ಕೇಳದಿದ್ದರೆ ನಂತರ ದುಬಾರಿ ಡಾಕ್ಟರ್ ನಿದ್ದೆ ಗುಳಿಗೆ ಬೇಕಾಗಬಹುದು. ಡಾಕ್ಟರ್ ನಿದ್ರಾ ಇಲ್ಲದೆ ಇದ್ರೆ ನಾವು ಭದ್ರ ಅಲ್ಲ. ಈಗ 6 ಉಚಿತ ಡಾಕ್ಟರ್ ಬಗ್ಗೆ ತಿಳ್ಕೊಂಡ್ರಿ. 7ನೇ ಉಚಿತ ಡಾಕ್ಟರ್ ಎಷ್ಟೊತ್ತಿಗೆ ಬೇಕಾದ್ರೂ ನಾವು ಅದನ್ನ ಬಳಸ್ಕೋಬಹುದು. ಅವರ ಸೇವೆಯನ್ನ ಯಾವ ಹೊತ್ತಿನಲ್ಲಿ ಬೇಕಾದ್ರೂ ಬಳಸ್ಕೋಬಹುದು. ಅವರು ಡಾಕ್ಟರ್ ಧ್ಯಾನ ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ, ಖಿನ್ನತೆಯ ಲಕ್ಷಣಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ. ಹಾಗೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಹೆಚ್ಚು ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ನಿದ್ರೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಚಂಚಲತೆ ತೊಲಗಿಸಿ ಏಕಾಗ್ರತೆ ಮತ್ತು ಅರಿವನ್ನು ಹೆಚ್ಚಿಸುತ್ತದೆ. ಕೇವಲ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ಕೂಡ ಹಲವು ಪ್ರಯೋಜನಗಳನ್ನು ಪಡೆಯಬಹುದು. ಧ್ಯಾನಕ್ಕೆ ಸೂಕ್ತ ಸಮಯ ಮುಂಜಾನೆ. ಕೆಲವೊಮ್ಮೆ ಜಂಜಾಟದ ಬದುಕಿನಲ್ಲಿ ಬೆಳಿಗ್ಗೆ ಧ್ಯಾನಕ್ಕೆ ಧ್ಯಾನ ಕೊಡಲು ಕಷ್ಟ. ಆದರೆ ನಾವು ದಿನದಲ್ಲಿ ಕೆಲವೊಮ್ಮೆ ವ್ಯರ್ಥ ಮಾಡುವ ಸಮಯ ಆರಿಸಿಕೊಂಡು ಧ್ಯಾನ ಮಾಡಿ ಆರೋಗ್ಯ ಸುಧಾರಿಸಿಕೊಳ್ಳಬಹುದು. ಡಾಕ್ಟರ್ ಧ್ಯಾನ್ ಸಹ ಪುಕ್ಕಟೆ ಸಿಗುವ ವೈದ್ಯರು. ಹಲವು ಮಾಹಿತಿಗಳ ಪ್ರಕಾರ ಈ 7 ಪುಕ್ಕಟೆ ಡಾಕ್ಟರ್ ನಮಗೆ ಬೇಕೇ ಬೇಕು. ಒಟ್ಟು 7 ಪುಕ್ಕಟೆ ಡಾಕ್ಟರ್ಗಳನ್ನ ನೋಡಿ ಆಯಿತು. ಇವರು ಸಹಜವಾದ ಪ್ರಕೃತಿಯಲ್ಲಿ ಇರುವಂತಹ ನಮಗೆ ಅನುಕೂಲಕರವಾದಂತಹ ಡಾಕ್ಟರ್ಗಳು. ಇವರು ಯಾವುದೇ ರೀತಿಯ ಫೀಸ್ ಅನ್ನ ಕೇಳುವುದಿಲ್ಲ. ಹಾಗಾಗಿ ಇವರನ್ನ ನಾವು ಬಳಸ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಾಲದು, ಇತರರಿಗೂ ಹಂಚಿ. ಉಪಯುಕ್ತ ವಿಡಿಯೋ ಆಗಿದ್ದರಿಂದಾಗಿ ಇತರರಿಗೂ ಹಂಚುವುದರಿಂದ ಯಾವುದೇ ತೊಂದರೆ ಇಲ್ಲ. ಹಾಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ರೆ ಇದರ ಬಗ್ಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಇದರ ಜೊತೆಯಲ್ಲಿ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.